ಬೇಡ ಸಪ್ಪ ನೀನು ವರವಾಗಿ ಆನಂದಿರು ಕಂದಾಗ ಬಂದನ ಬೇಡ ಸಪ್ಪ ನೀನು ವರವಾಗಿ ನಿನ್ನ ಮ್ಯಾಲ ನಂಬಿಗಿ ಸದಾ ಇರೋ ನನ್ನ ಬೆನ್ನಿಗಿ ನಿನ್ನ ಮ್ಯಾಲ ನಂಬಿಗಿ ಸದಾ ಇರೋ ನನ್ನ ಬೆನ್ನಿಗಿ ನಾಡಗೌಡ ಅಮ್ಮಗೆ ಕಾಪಾಡು ಸಣ್ಣ ಮಗಳಿಗೆ ಭಕ್ತಿಲೆ ಕರೆಯುವ ಶಿರದಾಗೆ ನಾಡಪ್ಪ ಗುಡ್ಡದ ಗುರಳಿಗೆ ಭಕ್ತಿಲೆ ಕರೆಯುವ ಶಿರದಾಗೆ ನಾಡಪ್ಪ ಗುಡ್ಡದ ಗುರಳಿಗೆ ಮಾತಾಡು ನಾಡಗೌಡ ಅಮ್ಮಗೆ ಕಾಪಾಡು ಸಣ್ಣ ಮಗಳಿಗೆ ನಮ್ಮ ಕ್ರೋಧ ಮದ ಮತ್ಸರ ಎಳದ ಒಗಿಯಪ್ಪ ಬೈಲಿ ಎಳದ ಒಗದ ಸೋಜ್ಞಾನ ದಾರಿ ಹಿಡಸಪ್ಪ ನಿನ್ನ ಕಂದನಿಗೆ ಎಳದ ಒಗದ ಸೋಜ್ಞಾನ ದಾರಿ ಹಿಡಸಪ್ಪ ನಿನ್ನ ಕಂದನಿಗೆ ಕಷ್ಟದಿಂದ ಕಾಪಾಡೋ ಯೋಗಿ ನೀ ತೊಳೆದು ಮನದ ಮೈಲಿಗಿ ಕಷ್ಟದಿಂದ ಕಾಪಾಡೋ ಯೋಗಿ ನೀ ತೊಳೆದು ಮನದ ಮೈಲಿಗಿ ನಾಡಗೌಡ
ಎಡಸಪ್ಪ ನಿನ್ನ ಕಂದನಿಗೆ ಎಳದ ಒಗದು ಸುಜ್ಞಾನ ದಾರಿ ಎಡಸಪ್ಪ ನಿನ್ನ ಕಂದನಿಗೆ ಕಷ್ಟದಿಂದ ಕಾಪಾಡೋ ಯೋಗಿ ನೀ ತಳದು ಮನದ ಮೈಲಿಗಿ ಕಷ್ಟದಿಂದ ಕಾಪಾಡೋ ಯೋಗಿ ನೀ ತೊಳೆದು ಮನದ ಮೈಲಿಗೆ ನಾಡಗೌಡ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ಭಕ್ತಿಲೆ ಕರೆಯುವ ಶಿರವಾಗಿ ನನ್ನ ಪಗುಟದ ಗುರವಿಗೆ ಭಕ್ತಿಲೆ ಕರೆಯುವ ಶಿರವಾಗಿ ನನ್ನ ಪಗುಟದ ಗುರವಿಗೆ ಮಾತಾಡೆ ನಾಡುಗಳ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ಯಾವಗೊಂಡ ಕನ್ನ ಬಾಯಿ ಮರಿಗ್ಯಾರೋ ಕೇಳರಿ ಮಕ್ಕಳ ಸಲುವಾಗಿ ಸತಿಪತಿ ಭಕ್ತಿಗೆ ಮೆಚ್ಚಿ ನನ್ನಪ್ಪ ಸಂತಾನ ಕೊಟ್ಟು ಅವರಿಗೆ ಆ ಸತಿಪತಿ ಭಕ್ತಿಗೆ ಮೆಚ್ಚಿ ನನ್ನಪ್ಪ ಸಂತಾನ ಕೊಟ್ಟು ಅವರಿಗೆ ಹುಟ್ಟಿ ಬಂದು ಮಾದುಲಿಂಗಾಗಿ ಒಯ್ದು ಬಿಟ್ಟಾರ ಮುಮ್ಮೆಟ್ಟಗಿರಿಗಿ ಹುಟ್ಟಿ ಬಂದು ಮಾದುಲಿಂಗಾಗಿ ಒಯ್ದು ಬಿಟ್ಟಾರ ಮುಮ್ಮೆಟ್ಟಗಿರಿಗೆ ಹೌದು, ನೋಡ್ ನೋಡ ಹೋಗಿ ಕಾಪಾಡೋ ನನ್ನ ಮಗಳಿಗೆ ಭಕ್ತಿಲೆ ಕರೆಯುವ ಶಿರಬಾಗಿ ನನ್ನ ಪಗುಟದ ಗುರುವಿಗೆ ಭಕ್ತಿಲೆ ಕರೆಯುವ ಶಿರಬಾಗಿ ನನ್ನ ಪಗುಟದ ಗುರುವಿಗೆ ಮಾತಾಡೋ ನಾಡುಗೌಡ ಹೋಗಿ ಕಾಪಾಡೋ ಸಣ್ಣ ಮಗಳಿಗೆ ಯಾವಗೊಂಡ ಕನ್ನ ಬಾಯಿ ಮರಿಗ್ಯಾರೋ ಕೇಳರಿ ಮಕ್ಕಳ ಸಲುವಾಗಿ ಸತಿಪತಿ ಭಕ್ತಿಗೆ ಮೆಚ್ಚಿ ನನ್ನಪ್ಪ ಸಂತಾನ ಕೊಟ್ಟು ಅವರಿಗೆ ಸತಿಪತಿ ಭಕ್ತಿಗೆ ಮೆಚ್ಚಿ ನನ್ನಪ್ಪ ಸಂತಾನ ಕೊಟ್ಟು ಅವರಿಗೆ ಹುಟ್ಟಿ ಬಂದು ಮಾದುಲಿಂಗಾಗಿ ಒಯ್ದು ಬಿಟ್ಟಾರೋ ಮುಮ್ಮೆಟ್ಟಗಿರಿಗಿ ಹುಟ್ಟಿ ಬಂದು ಮಾದುಲಿಂಗಾಗಿ ಒಯ್ದು ಬಿಟ್ಟಾರ ಮುಮ್ಮೆಟ್ಟಗಿರಿಗೆ ನೋಡ್ಗೌಡ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ಭಕ್ತಿಲೆ ಕರೆಯುವ ಶಿರಬಾಗಿ ನನ್ನ ಪಗುಟದ ಗುರುವಿಗೆ ಭಕ್ತಿಲೆ ಕರೆಯುವ ಶಿರಬಾಗಿ ನನ್ನ ಪಗುಟದ ಗುರುವಿಗೆ ಮಾತಾಡೆ ನಾಡುಗಳ ಅಮ್ಮೋಗಿ ಕಾಪಾಡೋ ಸಣ್ಣ ಮಗಳಿಗೆ ಅಂಗಳದಾಗಾಡು ಹುಡುಗಗ ಒಯ್ದು ನಾಗರಾಯ ಗೌಡ ಮನಿಗೆ ಕಾಡಾಟ ಹತ್ತಿದಕ್ಕ ಹುತ್ತಿ ಕೊಟ್ಟು ನೀಲವ್ನ ಸಣ್ಣ ಮಗನಿಗೆ ಕಾಡಾಟ ಹತ್ತಿದಕ್ಕ ಹುತ್ತಿ ಕೊಟ್ಟು ನೀಲವ್ನ ಸಣ್ಣ ಮಗನಿಗೆ ಸತ್ತ ಕೂಸಿನ ಬದುಕಿಸಿ ಯೋಗಿ ಒಲಿದು ನೀಲವನ ಭಕ್ತಿಗೆ
ಶತಕೋಶಿನ ಬದುಕಿಸಿ ಯೋಗಿ ಒಲಿದು ನೀಲವನ ಭಕ್ತಿಗೆ ಗೌಡ ಅಂಬೋಗಿ ಕಾಪಾಡು ಸಣ್ಣ ಮಗಳಿಗೆ ಭಕ್ತಿಲೆ ಕರುವ ಶಿರಬಾಗಿ ನನ್ನ ಪಗುಟದ ಗುರಳಿಗೆ ಭಕ್ತಿಲ ಕರುವ ಶಿರಬಾಗಿ ನನ್ನ ಪಗುಟದ ಗುರಳಿಗೆ ಕಾಪಾಡು ನಾಡುಗೌಡ ಅಂಬೋಗಿ ಕಾಪಾಡು ಸಣ್ಣ ಮಗಳಿಗೆ ಕಳೆದಾಗ್ಯಾಡು ಹುಡುಗಗ ಒಯ್ದು ನಗರಾಯ ಗೌಡನಿಗೆ ಕಾಡಾಟ ಹತ್ತಿದಕ ಹೊತ್ತಿ ಕೊಟ್ಟು ನೀಲವನ ಸಣ್ಣ ಮಗನ ಮಗನಿಗೆ ಕಾಡಾಟ ಹತ್ತಿದಕ ಹೊತ್ತಿ ಕೊಟ್ಟು ನೀಲವನ ಸಣ್ಣ ಮಗನ ಮಗನಿಗೆ ಕೋಸಿನ ಬದುಕಿಸಿ ಯೋಗಿ ಒಲಿದು ನೀಲವನ ಭಕ್ತಿಗೆ ಶತಕೋಶನ ಬದುಕಿಸಿ ಯೋಗಿ ಒಲಿದು ನೀಲವನ ಭಕ್ತಿಗೆ ನಾಡುಗೌಡ ಅಂಬೋಗಿ ಕಾಪಾಡು ಸಣ್ಣ ಮಗಳಿಗೆ ಭಕ್ತಿಲೆ ಕರುವ ಶಿರಬಾಗಿ ನನ್ನ ಪಗುಟದ ಗುರಳಿಗೆ ಭಕ್ತಿಲೆ ಕರುವ ಶಿರಬಾಗಿ ನನ್ನ ಪಗುಟದ ಗುರಳಿಗೆ ಕಾಪಾಡು ನಾಡುಗೌಡ ಅಂಬೋಗಿ ಕಾಪಾಡು ಸಣ್ಣ ಮಗಳಿಗೆ ಹಲೋ ಅದಕ್ಕೆ ತಮ್ಮ ಏನಾಯ್ತ್ರಿಪ್ಪ ಮೂರನೇ ಸಂಧಿಗೆ ಬಂದು ಹತ್ ಕುಳಿತಿರ್ತಕ್ಕಂಥ ಏನಾಯ್ತ್ರಿಪ್ಪ ಎಲ್ಲ ನನ್ನ ಧರ್ಮದ ಎಲ್ಲ ಕಲಾಭಿಮಾನಿಗಳಿಗಾದರೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅದಕ್ಕೆ ತಮ್ಮ ಹತ್ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಡೈರೆಕ್ಟ್ ವಿಷಯಕ್ಕೆ ಬರೋದು ಅದು ಇಲ್ರಿ ಮಂಗಳಾರತಿಗೆ ಬರೋದೈತಿ ಮಂಗಳಾರತಿ ಮಾಡೋಣ ಮಗನ ಹೌದ್ ಹೌದ್ ಟೈಮ್ ಆಗ್ಯದ ಮಂಗಳಾರತಿ ಅದು ಹತ್ ನಮ್ಮ ಅಣ್ಣನ ಕಡೆ ಸ್ವಲ್ಪ ಹಾದು ಬರೋದು ಅದು ಏನ್ ಹೋಗ್ಬೇಡ್ರಿ ಇನ್ನು ಬಂದದ ಬಂದದ ಹತ್ ಇಲ್ಲ ಒಂದು ಜರ ಹೋಗಿ ಬರೋಣ ಮಗನ ಭೇಟಿ ಆಗ್ರಂತ ಒಂದು ಸ್ವಲ್ಪ ಭೇಟಿಯಾಗಿ ಬರೋಣ ಆಗ್ರಿ ಆಗ್ರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಹೋದ ಪಾಳ್ಯದೊಳಗ ನಮ್ಮ ಹಿರಿಯರು ಭಾಳ ಮಾತಾಡಬ್ಯಾಡ್ರಿ ಹಾಡಿಕೆ ಚಾಲೋ ಮಾಡ್ರಿ ಅಂದ ಕಾಲಕ್ಕೆ ಹತ್ ಅಟ್ಟೆ ಒಂದು ಸ್ವಲ್ಪ ತುಸನೇ ಮಾತಾಡಿ ನಾ ಬಿಟ್ಟೀನಿ ಹತ್ ಬಂದ್ ಮಾಡಿ ಚಾಲ ಹಾಡಿ ಕೊಟ್ಟಿವಿ ಹಾ ಅಷ್ಟು ಮೀರಿನ ಮತ್ತೊಂದು ಎರಡು ಪ್ರಶ್ನೆ ಅಣ್ಣ ಕೇಳಿದ್ ಹತ್ ಹೌದಿಲ್ಲ ಹೌದ್ ಹೌದ್ ಅಣ್ಣ ಬಂದು ಏನು ಮಾಡ್ತಾನ ಏನ್ ಮಾಡಿದ ನಮ್ಮ ತಮ್ಮಗ ಎಮ್ಮೆ ಅದು ಎಲ್ಲ ಸಾಲಿ ಕಲಿಸಿನ್ಕರಿ ಸಾಲಿಗೆ ಓದ್ ಹಚ್ಚಿನ್ಕರಿ ಹತ್ ತಮ್ಮ ಪೆನ್ಸಿಲ್ ತಿಂದ ಮನೆಗೆ ಬರಾಕತ್ತಾನ ಇದೇನು ಸಾಲಿ ಕಲ್ತಿಲ್ಲ ತಂದಾರ ಅವ್ರು ಸಾಲಿ ಕಲಿತಿಲ್ಲತ್ತ ಅಣ್ಣ ತಾನ ಹತ್ ಅಣ್ಣಗೊಂದು ಮಾತು ಹೇಳೋದ ಬಹುಶಃ ಅವರು ಪೆನ್ಸಿಲ್ ತಿನ್ನಂಕ ಅಂತಾರ ಅಣ್ಣನ ಚಟಾನೆ ತಮ್ಮಗೆ ಬಿತ್ತಿರ್ತಾವ ಹೌದ್ ಹೌದ್ ಹೌದಿಲ್ಲ ಹತ್ ಅಣ್ಣ ಮೊದಲು ಪೆನ್ಸಿಲ್ ತಿಂದು ಬಂದಾನ ಹತ್ ನನಗೆ ಮೊದಲು ಸಾಲಿಗೆ ಅವ ಹಚ್ಚಾನ ಹೌದ್ ಹೌದ್ ಅಣ್ಣ ಮೊದಲ ಪೆನ್ಸಿಲ್ ತಿಂದು ಬಂದಾನ ಹತ್ ಈಗ ಬಂದ ಏನ್ ಮಾಡಿದ್ರು ತಮ್ಮ ಪೆನ್ಸಿಲ್ ತಿಂದು ಬಂದಾನ ಹೌದ್ ಹೌದ್ ಪಾರ್ಟಿ ಹಂಗ ಹತ್ ಖಾಲಿ ಹೊಳಿ ಹೊಸ್ಕೊಂಡ್ ಬಂದಾನ ಅವ್ರು ತಿಂದಾರು ಇವ್ರು ನೇಕಿ ಕಿಶಾಗಿ ಇಟ್ಕೊಂಡಾರು ಏ ಮಗನ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹತ್ ನಮ್ಮ ಅಣ್ಣಗೆ ನಾ ಪ್ರಶ್ನೆ ಏನು ಕೇಳಿದ್ನಿ ಏನ್ ಕೇಳಿದ್ರಿ ನಮ್ಮ ಅಣ್ಣ ನನಗೇನು ಪ್ರಶ್ನೆ ಕೇಳಿದ್ದು ಹಿರಿಯರೆಲ್ಲ ಕೂಡಿರಿ ಹತ್ ಏನಕ್ಕೆ ಕೇಳಿರು ಏನ್ ಕೇಳಿದ್ರಿಪ್ಪ ಧರ್ಮದ ಕಟ್ಟಿ ಮ್ಯಾಲ ಪ್ರಥಮಕ್ಕೆ ನ್ಯಾಯ ಯಾರ್ದಾಗಿತ್ತ ಕೇಳಿದ್ರು ಕೇಳಿರಿಲ್ರಿ ಕಾಕ ಹೌದ್ ಹೌದ್ ಕೇಳಿರಿಲ್ರಿ ನಾ ಉತ್ತರ ಏನು ಕೊಟ್ಟೀನಿ ಏನ್ ಕೊಟ್ರಿಪ್ಪ ಕೊಂತೆ ಒಂದು ಕಣ್ಣ ಒಂದು ಆಗಿತ್ತ ಹೇಳಿ ನಾ ಕೊಟ್ಟೀನಿ ಹೌದ್ ಹೌದ್ ಅಣ್ಣ ಬಂದೇನು ಹೇಳ್ದ ಏನ್ ಹೇಳಿದೆಪ್ಪ
ಅದು ಸ್ಟೋರಿಯ ನಂಗೆ ಹೇಳಕ್ ಬರ್ತಿರ್ಕಿಲ್ಲೋ ಹೆಂಗೇನ ಹೌದ್ ಹೌದ್ ಅನ್ನ ಒಂದು ಜರ ಪೆನ್ಸಿಲ್ ನೀವೊಂದು ಪೂರ್ತಿ ತಿಂದಿರ್ಬೇಕು ಅದ್ರಿಂದ ಅರ್ಧಾರೇನ ತಿಂದಾವಿರ್ತೀನಿ ನೀವು ನೇಕಿ ಕಿಶಾ ಇಟ್ಕೊಂಡ್ ಬಂದಿರ್ತ ಹೇಳಿಲ್ಲನ ಹೌದಿಲ್ಲ ಹೌದ್ ಹೌದ್ ಅದಕ್ಕೆ ಭಾಳ ಕಮಿಟ್ಯಾರ ಮಾತಾಡೋದು ಬ್ಯಾಡ ಅನ್ನಕ್ಕಾಗ್ಲಿ ಹತ್ ಅದಕ್ಕೆ ಸ್ವಲ್ಪ ಮಾತ್ರ ಎಟ್ಟದ ಅಷ್ಟೇ ಕೊಟ್ಟು ಬಿಟ್ಟೆ ಅದು ಹತ್ ಹೌದಿಲ್ಲ ಹೌದ್ ಹೌದ್ ಅನ್ನ ಹೇಳ್ದ ಏನ್ ಹೇಳಿದ ತಾಲೂಕು ಜಿಲ್ಲಾ ಊರ್ ಹೇಳಿ ಪ್ರಶ್ನೆ ಕೇಳ್ದತ್ ಹೇಳ್ದ ಹೌದ್ ಹೌದ್ ಕಮಿಟಿ ಹಿರಿಯರು ಏನ್ ಹೇಳ್ಯಾರ ಏನ್ ಹೇಳಿದ್ರ ಮಾತ ಹಾಲು ಮತದೊಳಗೆ ಪ್ರಶ್ನೆ ಮಾಡ್ಬೇಕಂತ ಹೇಳ್ಯಾರ ಹೌದ್ ಹೌದ್ ನೀವು ತಾಲೂಕಾ ಜಿಲ್ಲಾ ಹೇಳಿ ಕೇಳಿದಾದ್ರ ಹತ್ರ ಪ್ರಶ್ನೆ ಆಕತ್ತೇನು ಹತ್ ಯಾಕ ನಾವು ಕೇಳಿದ ಪ್ರಶ್ನೆ ಅಲ್ಲೇನು ಹೌದ್ ಹೌದ್ ಅನ್ನ ಹಂಗೆ ನಿನಗೆ ಬರ್ಲಿಕ್ಕ ಯಾವ್ದ್ರೆ ಒಂದು ಹೇಳಿ ಹೋಗಂಗಿಲ್ಲ ಹಾ ತಾನು ಸಣ್ಣವಿದ್ದೀನಿ ಹತ್ ಹಂಗಲ್ಲ ತಮ್ಮ ಹಿಂಗದ ಹೇಳ್ಬೇಕು ಹೌದಿಲ್ಲ ನಾ ಪೂರತ್ತಿಂದ ನೀ ಒಂದ್ ಜರ ನೆಕ್ಕೆರ ಕಿಶಾ ಇಟ್ಕೊಂಡೆ ಅಂತ ಹೇಳ್ಬೇಕು ಹೌದಿಲ್ಲ ಹತ್ ಹಾ ಹೇಳ್ತಾರ ಅವರು ಅಂದ್ರ ಇವ್ರಿಗೆ ಊರ ಹೆಸರು ತಾಲೂಕು ಸುಮ್ ಉತ್ತರಾನೇ ನಾವ ಕೊಟ್ಟ ಪ್ರಶ್ನೆ ಅವ್ರಿಗೆ ಮಾಡಕ್ ಕೊಡ್ಬೇಕು ನಾವು ಅವ್ರಿಗೆ ಗೊತ್ತಿರ್ಬೇಕ್ರೆ ಆ ಊರ ಮರ್ತಾರ ಅವ್ರು ಹೇಳವ್ರ ಅವ್ರು ಅನ್ನಂದ್ ಹೆಂಗದ್ ಗೊತ್ತದೇನು ನಾ ಯಾಕೆ ಬಿಟ್ರು ಅದ್ರ ಮಗಲಾಗ ಹಾದ್ರಕ್ರೆ ಅದ್ರ ಮಗಲಾಗ ಹಾದ್ ಬಂದಾರ ಇವ್ರು ಹೇಳಿದ್ರನ್ಯ ಅನ್ನ ವಿಷಯ ಮಾತಾಡೇ ಬಂದಾನ ಹಾ ಉತ್ತರ ಕುಲ್ಲ ಆಯ್ತ ನಿನ್ನ ಮತ್ತ ಅಲ್ಲಿ ಬಂದ ಕ್ಯಾಸೆಟ್ ತಿರುಗಿ ಬ್ಯಾರೆ ಹಾಕಿ ಬಿಟ್ರು ಅನ್ನ ಕ್ಯಾಸೆಟ್ ಬೇರೆ ಹಾಕದ ಹೌದ್ ಹೌದ್ ನಾ ಪ್ರಶ್ನೆ ಏನು ಕೇಳಿನಿ ನೀವ್ ಕೇಳಿದ್ ಬ್ಯಾರೆ ಅದ್ರಿ ಏನತ್ತ ಕೇಳಿನಿ ಹೇಳ್ರಿ ಅಲ್ಲ ಅದನ್ನ ಈ ನಾವಲಿಗಿ ಗ್ರಾಮ ಹೆಂಗದ ನೋಡು ಹೌದ್ ಹೌದ್ ಇಂಥ ಒಂದು ಗ್ರಾಮದೊಳಗ ಹೌದ್ ಹೌದ್ ಏನು ಈ ನಾವಲಿಗಿ ಗ್ರಾಮ ಏನದ ನೋಡು ಇಂಥ ಒಂದು ಗ್ರಾಮದೊಳಗ ಒಂದೇ ಆವರಣದೊಳಗ 3 ದೇವಸ್ಥಾನ ಅದಾವ ಅದೇ ದೇವಸ್ಥಾನದ ಅದೇ ಆವರಣದೊಳಗ ಒಂದು ತಡಿ ಅದ ಆ ತಡಿಯೊಳಗ ಒಂದು ಸಮಾಜದವ್ರ ಅಸ್ಥಿ ಪಂಜರ ತಂದು ಹೋಗಿತಾರ ಹೌದ್ ಹೌದ್ ಆ 3 ದೇವರುಗಳ ಹೆಸರೇನ ಅಲ್ಲಿ ಯಾವ ಸಮಾಜದವ್ರ ಅಸ್ಥಿ ಪಂಜರ ತಂದು ಹೋಗಿತಾರ ಹೌದ್ ಹೌದ್ ಮತ್ತ ಅದು ಊರ್ ಯಾವುದು ಜಿಲ್ಲಾ ಯಾವುದು ತಾಲೂಕ್ ಯಾವುದು ಕೇಳಿದ್ರಿ ನೀವು ಮತ್ತ ಜಿಲ್ಲಾ ತಾಲೂಕ್ ಊರ್ ಹೇಳ್ರ ಮತ್ ನಾವೇ ಉತ್ತರ ಹೇಳಕ್ ಬರ್ತಿತ್ತಲ್ಲ ಸುಮ್ಮ ಹೌದ್ ಹೌದ್ ಪ್ರಶ್ನೆನೇ ಆದದಿಲ್ಲಿ ಹೌದ್ರಿಲ್ಲ ಅಣ್ಣ ಹೇಳ್ದ ಏನ್ ಹೇಳ್ದ ಬೋರ್ಗಾವ್ದಾಗ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಂದ ತಮ್ಮ ಇಲ್ಲಿ ಉತ್ತರ ಕೊಟ್ಟ ಹೇಳ್ದ ಹೌದ್ ಹೌದ್ ಹೌದಿಲ್ಲ ಹೇಳದ ಕರೆ ಅಣ್ಣ ನಿನ್ನ ಪ್ರಶ್ನೆಗೆ ನಾ ಉತ್ತರನೇ ಕುಲ್ಲ ಮಾಡೀನಿ ಮಾತು ಹೊಳೆ ಬಂದು ಅದನ್ನೇ ಹೇಳುದ ಅದೇನದು ಗಡಿಗ್ಯಾಗ ಹಾಕಿ ತಿರುವಿದಂಗೆ ಹೊಳೆ ಅಲ್ಲೇ ತಿರುವಾಡೋದು ಅದು ಹೌದ್ ಹೌದ್ ಗಿರ್ಮಿಂಟ್ ತಿರುವಿದಂಗೆ ಮಾಡಕತ್ತ ನಾನು ಅಲ್ಲೇ ಹೌದ್ ಹೌದ್ ಹೌದಿಲ್ಲ ಟೈಮ್ ಆಗ್ಯದ ತರದ ಒಟ್ಟು ಉತ್ತರ ಅಲ್ಲಗಳದ ತಮ್ಮದ ಕರೆ ಮಾಡ್ಕೊಂಡು ಹೋಗವ್ರ ಅವರು ಹೌದ್ ಹೌದ್ ಇರ್ಲಿ ಹೌದಿಲ್ಲ ಇರ್ಲಿ ಅಣ್ಣನ ಗುಣಕ್ಕೂ ಮೆಚ್ಚಬೇಕು ಮೆಚ್ಚಬೇಕು ಯಾಕೆ ಗೊತ್ತೇ ಅದನ್ನು ಪೆನ್ಷನ್ ತಿಂದ್ಯಾರ ಅವರು ಏ ಮಗನ ಪೆನ್ಸಿಲ್ ತಿಂದಿದ್ದಕ್ಕಾಗೆಲ್ಲ ಅಣ್ಣ ಮತ್ತೊಂದು ಪ್ರಶ್ನೆ ಕೇಳಿದ್ದ ಏನ್ ಕೇಳಿದ್ರು ಮಾತ 2ನೇ ಪ್ರಶ್ನೆ ಕೇಳಿದ್ರು ಏನಂತ ಕೇಳಿದ್ರು ಏನ್ ಕೇಳಿದ್ರು ಮಾತ ಪಾಪದ ಅಪ್ಪ್ಯಾರ ಹೌದ್ ಹೌದ್ ಲೋಭ ಅಂತಕ್ಕಂಥದ್ದು ಹೇಳಿನಿ ಅಣ್ಣ ಒಪ್ಕೊಂಡಾರ ಹೌದ್ ಹೌದ್ ಹೌದಿಲ್ಲ ಹೌದ್ ಹೌದ್ ಅಣ್ಣ ಮತ್ತಿನ್ನೂ ರಗಡು ಸ್ಟೇಜ್ ಕೂಡ್ತಾನ ಮುಂದ್ ನೋಡ್ಲಾಕ್ ಬರ್ತದ ಹೌದಿಲ್ಲ ಅಣ್ಣ ನನಗೆ ಹೆಂಗ್ ಗಂಟು ಬೀಳ್ತಾವ ನೋಡಿ ಇದಕ್ಕೆ ಡಬಲ್ ಗಂಟು ಅವನಿಗೆ ನಾ ಬೀಳ್ತೀನಿ ಹೌದ್ ಹೌದ್ ಹಿರಿಯದವನ್ ಏನ್ ಗಂಟು ಬಿದ್ರೆ ಏನ್ ಹರ್ಕತ್ತಿಲ್ಲ ಹೌದಿಲ್ಲ ಹೌದ್ ಹೌದ್ ಅಣ್ಣನ ಕಡೆ ತಕ್ಕುದು ನಂಬುದದ ಅಣ್ಣ ತಿಳ್ಕೊಂಡ್ ನಾವದಾನ ಬುದ್ಧಿ ಜೀವಿದಾನ ಜ್ಞಾನಿ ಜೀವಿದಾನ ಓದ್ಕೊಂಡ್ ಅವ್ ನನಗೆ ಹೆಚ್ಚು ಸಾಲಿ ಕಲ್ತಾವದಾನವ ಹೌದಿಲ್ಲ ನಾ ಸಾಲಿ ಹೋದ್ರು ಕೂಡ ಅವ್ನ ಸಾಲಿ ಬಿಟ್ರು ಕೂಡ ಒಂದ್ 4 ಮಂದಿಯಾಗ ಅಡ್ಡಾಡಿ ಕೇಳ್ಕೊಂಡ್ ಮಾಡ್ಕೊಂಡ ಅವ್ರ ಕಡೆ ಸಾಲಿ ಕಲ್ತಾವ ನಮ್ಮ ಅಣ್ಣದಾನ ಹೌದ್ ಹೌದ್ ಅಂತ ಅಣ್ಣನ ಕಡೆ ತಕ್ಕೋದು ನಂಬುದ ಕರ್ತವ್ಯ ಹೌದ್ ಹೌದ್ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಮತ್ತೊಂದು ಅಣ್ಣ ಪ್ರಶ್ನೆ ಕೇಳ್ದ ಏನ್ ಕೇಳಿದ್ರು ಮಾತ ಕೈಲಾಸದೊಳಗ ಅಮ್ಮೋಗಿಸಿದ್ದ ಗುರುವಿಗೆ ಮಾತು ಕೊಟ್ಟ ಏನಂತ ಹೇಳಿ ಭೂಲೋಕಕ್ಕೆ ಬರೋ ಮುಂದ ಸಂಗಾಟ ನನ್ನ ಜೋಡಿ ನೀ ಬರ್ಬೇಕಂತ ಅಂದ ಕಾಲಕ್ಕ ಪರಮಾತ್ಮ ಏನ್ ಹೇಳ್ದ ಏನ್ ಹೇಳಿದ ಮಾತ ಸಂಗಾಟ ನಾ ಬರ್ತೀನಿ ಕರೆ ಮರ್ತಕ್ ಹೋಗೋ ಮಟ್ಟ ನೀ ತಿರುಗಿ ನೋಡಬಾರದು ಹೌದ್ ಹೌದ್ ಹೇಳ್ದನ ಮಾತ ಅವಾಗ ಅದೇ ಪ್ರಕಾರ ಮಾತು ಕೊಟ್ಟ ಅಮೋಘ ಬಂದ ಸಂಗಾಟ ಗುರುವಿಗೆ ಕರ್ಕೊಂಡು ಬಂದ ಅಟ್ಟಾದ್ರೂ ಕೂಡ ಯಾಕೆ ಅಮೋಘ ತಿರುಗಿ ನೋಡ್ದ ಅನ್ನ ಕೇಳ್ಯಾನ ಕೇಳಿದ್ರ ಮಾತ ಹೌದಿಲ್ಲ ಹೌದ್ ಹೌದ್ ಈ ಚಿಕ್ಕ ತಮ್ಮಗ ಎಷ್ಟು ಚಿಕ್ಕ ಪ್ರಶ್ನೆ
ಉತ್ತರ ಗೊತ್ತದ ನೋಡು ಹೌದ್ ಹೌದ್ ಅಷ್ಟೇ ಹೇಳೋದು ಅದು ಹೌದ್ ಹೌದ್ ಹೌದಿಲ್ಲ ಎಷ್ಟ್ ಖರ್ಚು ಬರ್ತದ ಅಟ್ಟಕ್ಕೆ ಏರ್ಕೊಳ್ಳೋದು ಅಟ್ಟೆ ಕೆರಕೋದದ ಹೌದ್ ಹೌದ್ ನಮ್ಮ ಹಿರಿಯರು ಹೇಳ್ಕೊತ ಬಂದಿದ್ದೆ ನಾವು ಹೇಳವ್ರು ಹೌದ್ ಹೌದ್ ಹೌದಿಲ್ಲ ಹೌದ್ ನಿಮ್ಮಂಗೆ ನಾವು ಪುರಾಣ ಓದವ್ರಲ್ಲ ಹೌದ್ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಪ್ರಶ್ನೆ ಕೂತ್ರೆ ಹೆಂಗದ ಹೆಂಗದ್ರಿಪ್ಪ ಅಮೋಘ ಸಿದ್ಧ ಸಂಗಾಟ ಗುರುವಿನ ಕರ್ಕೊಂಡು ಬರುವ ಹೊತ್ತಿನೊಳಗ ಹೌದ್ ಆಗಿನ ಕಾಲದೊಳಗ ಎಲ್ಲಾ ದೊಡ್ಡ ಗುಡ್ಡ ಕಂಟಿ ಗಿಡ ಗಂಟಿಗಳೆಲ್ಲ ಬಾಳ ಇದ್ದು ತಮ್ಮ ಹೌದ್ ಹೌದ್ ಆ ಬಾಳಿದ ಕಾಲಕ್ಕ ಅಮೋಘ ಸಿದ್ಧಗ ಮೈಗೆ ಹೌದ್ ಏನ್ ನಡ್ಕೋತ ಬರ್ತಿದ್ ನೋಡು ಹೌದ್ ಹೌದ್ ಮುಂದ್ ಮರೆಯಾಗಿ ಸಾಕ್ತಿದ್ದ ಅಮೋಘ ಸಿದ್ಧನ ಮೈಗೆ ಗಿಡ ಗಂಟಿ ಹತ್ತಿ ಹೌದ್ ಆ ಮುಳ್ಳು ಕಂಟದ ತರದು ಸ್ವಲ್ಪ ರಗತ್ ಬರ್ಲಾಕತ್ತಿತ್ತು ಭುಜಕ್ ರಗತ ಬರ್ತಿತ್ತು ರಗತ್ ಬರ್ತಿತ್ತು ನನಗ ಇಟ್ಟು ತ್ರಾಸ ಆಗಾಕತ್ತದ ಹೌದ್ ಹೌದ್ ನೀನು ನನ್ನ ಗುರುವಿಗೆ ಎಷ್ಟು ತ್ರಾಸ ಆಗಬಾರ್ದು ಅಂತೇಳಿ ಅಮೋಘಿಸಿದ್ದು ಹೊಳ್ಳಿ ನೋಡ್ಯಾನ ಹೌದ್ ಹೌದ್ ಕರೆಕ್ಟ್ ಅದಲ್ರಿ ಹೌದ್ ಹೌದಿಲ್ಲ ಹೌದ್ ಹೌದ್ ಎಷ್ಟು ನಮಗ ಕೋಣ ಅದ ಹೌದ್ ಇದನ್ನು ಬಿಟ್ಟ ಅಣ್ಣ ಏನ್ರ ಬ್ಯಾರೆ ಇದ್ರ ಹೇಳ್ಬೇಕ್ರಿ ಹೇಳೇ ಹೇಳ್ತಾರ ಅವರು ಕಡೋತಿನ ಅವ್ರು ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಬಹಳ ಮಾತಾಡೋದು ಬೇಡ ಹೌದ್ 7 ಗಂಟೆ ಹಿಡ್ಕೊಂಡ ಹೌದ್ ಹೌದ್ ಇಲ್ಲಿವರೆಗೂ 2 ಕಲಾ ಸಂಘದವರು ನಿಮ್ಮೂರು ತನ ಬಂದು ಹೌದ್ ಹೌದ್ ಒಂದು ಅತಿ ಆನಂದ ಭರಿತರಾಗಿ 2 ಸಂಘದವರು ಕಾರ್ಯಕ್ರಮ ಕೊಟ್ಟಾರ ಹೌದ್ ಹೌದಿಲ್ಲ ಹೌದ್ ಟೈಮನು ಆಗ್ಯದ 3 ಆಗ್ಯದ ಹೌದ್ ಹೌದ್ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಮತ್ತ ನಮ್ಮ ಹೆಮ್ಮಾಡು ಹುಡುಗಿ ನಾಳೆಗೆ ಹಾಸ್ಟೆಲ್ಗೆ ಹೋಗ್ಬೇಕ್ರಿ ಹೌದ್ ಹೌದು ಮೊದಲಟಿ ಹೋಗ್ಬೇಕ್ರಿ ಅವ್ರು ನಿನ್ನೆ ಮೊನ್ನೆ ಸೂಟಿ ಇತ್ರಿ ಅದ್ರ ಸಂಬಂಧ ಬಂದಾಳ ಹೌದ್ ಇವತ್ತು ಕರ್ಕೊಂಡ್ ಬಂದೀವ್ರಿ ಮತ್ ನಾಳೆಗೆ ಹಾಸ್ಟೆಲ್ಗೆ ಹೋಗ್ಬೇಕ ಸ್ವಲ್ಪ ಹುಡುಗಿಗೆ ನಿದ್ದೆ ಆಗಬೇಕ್ರಿ ಅದಕ್ಕೆ ಸ್ವಲ್ಪ ಎಲ್ಲಾ ಹಿರಿಯರ ಕೂಡ್ಕೊಂಡು ಹೌದ್ ಹೌದ್ ಮಂಗಳಾರತಿಗೆ ಇನ್ನೊಂದು ನುಡಿ ಕ್ಯಾಲಿ ಅದ ಅದಟ್ಟು ಮುಗಿಸ್ತೀವಿ ಒಂದು ಸ್ವಲ್ಪ ಮಂಗಳಾರತಿ ಅನುಕೂಲ ಕೊಟ್ರ ಬಾಳ ಒಳ್ಳೇದಾಗ್ತದ ನಮಗೂ ಚಲೋ ಆಗ್ತದ ಉದ್ ಕಡೆ ತಗೊಂಡ್ ಬರ್ರಿ ಆಯ್ತಾಯ್ತು ಮಾಡ್ರಿ ಅಂದ್ರ ಕ್ಯಾಲಿ ಐತ್ರಿ ಇದು ಹಾಡ್ತೀವ್ರಿ ಅದಟ್ಟು ಮುಗಿಸ್ರಿ ಸ್ವಲ್ಪ ಮಂಗಳಾರತಿ ತಂದ ಅನುಕೂಲ ಆಯ್ತಾಯ್ತಾಯ್ತು